ಬದಲಾವಣೆಯ ಹಾದಿಯಲ್ಲಿ ಭರವಸೆಯಿಂದ ಸಾಗುತ್ತಿರುವ ಮಹಿಳೆಯರ ವಿಭಿನ್ನ ವ್ಯಕ್ತಿತ್ವದ ಪ್ರತಿಧ್ವನಿ ಲೇಡೀಸ್ ಫಸ್ಟ್. ಇದು ವನಿತಾವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಪ್ರಕಾಶ್. ಮಳೆ ಬಿದ್ದ ನಂತರ ಇಡೀ ಪ್ರಕೃತಿ ಹೆಚ್ಚು ಸುಂದರವಾಗಿ ಕಾಣುತ್ತದೆ. ಎಲ್ಲೆಲ್ಲೂ ಮೋಡಗಳು, ತಿಳಿಯಾದ ವಾತಾವರಣ. ಒಟ್ಟಾರೆ ಹೆಂಗಳೆಯರ ಸೌಂದರ್ಯಕ್ಕೆ ಒಂದು ಮೆರುಗು ನೀಡುವ ಸೀಸನ್ ಅಂದ್ರೆ ಮಾನ್ಸೂನ್. ಈ ಋತುವಿನಲ್ಲಿ ನಾವು ಧರಿಸುವ ಔಟ್ಫಿಟ್ಗಳು ಮತ್ತು ಬಣ್ಣಗಳು ಹೆಚ್ಚು ಹೈಲೈಟ್ ಆಗ್ತವೆ. ಸೊ ಈ ಮಾನ್ಸೂನ್ಗೆ ನಿಮ್ಮ ವಾರ್ಡ್ರೋಬ್ ನಲ್ಲಿ ತಪ್ಪದೇ ಇರಲೇಬೇಕಾದ ಟಾಪ್ 10 ಮುಂಗಾರಿನ ಉಡುಗೆಗಳನ್ನ ನಮ್ಮ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ನಿಮ್ಗೆ ಪರಿಚಯಿಸ್ತಾ ಇದ್ದೀವಿ. ಸೆಲೆಬ್ರಿಟಿ ಫ್ಯಾಷನ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಡಿಸೈನ್ ಮಾಡಿರುವ ಟಾಪ್ 10 ಮಾನ್ಸೂನ್ ಉಡುಗೆಗಳ ಝಲಕ್ ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ಮಾನ್ಸೂನ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಮಾನ್ಸೂನ್ ಅಂದ್ರೆ ಬಿಸಿ ಬಿಸಿ ಪಕೋಡ, ಮಳೆ ಸಕ್ಕತ್ತಾಗಿರುತ್ತೆ. ಅವಾಗ ನಮ್ನ ನಾರ್ಮಲ್ ಕಾಸ್ಟ್ಯೂಮ್ಸ್ ಏನಿರುತ್ತೆ, ಕೋಟ್ ವಿಚ್ ಇಸ್ ಬ್ಲಾಕ್, ಬ್ರೌನ್ ಆ ತರ ಇರುತ್ತೆ. ಅದಕ್ಕಂತ ನಾನು ಒಂದು ಹೊಸದಾಗಿ ಕಲರ್ಫುಲ್ ಕಾಸ್ಟ್ಯೂಮ್ಸ್ ತಂದಿದ್ದೀನಿ. ನಿಮ್ ಲೈಫ್ ಸ್ಟೈಲು, ನಮ್ ನೇಚರು ಎರಡೂ ಮಿಕ್ಸ್ ಆದ್ರೆ ನಿಮ್ ಲೈಫ್ ಮೋರ್ ಕಲರ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಒಂದು ಟಾಪ್ 10 ಮಾನ್ಸೂನ್ ಸಕ್ಕತ್ತಾಗಿರೋ ಕಾಸ್ಟ್ಯೂಮ್ಸ್ ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತು ನನ್ನ ಮಾನ್ಸೂನ್ ಕಲೆಕ್ಷನ್ ಅಲ್ಲಿ ಫಸ್ಟ್ ಕಾಸ್ಟ್ಯೂಮ್ ಇದು. ಇದರಲ್ಲಿ ನಾನು ಪೆನ್ಸಿಲ್ ಕಟ್ ಸ್ಕರ್ಟ್ ಕೊಟ್ಟಿದ್ದೀನಿ, ಪ್ಲಸ್ ನನ್ನ ಕ್ರಾಪ್ ಟಾಪ್. ಸೊ ಫಸ್ಟ್ ನಾನು ಹ್ಯಾಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಮಾನ್ಸೂನ್ ಅಲ್ಲಿ ನಾವು ಫಸ್ಟ್ ಅಂಬ್ರೆಲಾ ಇಲ್ಲಾಂದ್ರೆ ಹ್ಯಾಟ್, ದೀಸ್ ಆರ್ ದ ಮೇನ್ ಅಸೆಸರೀಸ್ ನಾವು ತಗೊಂಡು ಹೋಗೋದು. ಸೊ ಸ್ಕರ್ಟ್ಗೆ ಮ್ಯಾಚ್ ಆಗೋಕೆ ನಾನು ಒಂದು ಹ್ಯಾಂಡ್ ಮೇಡ್ ಹ್ಯಾಟ್ ಮಾಡಿದ್ದೇನೆ. ಇದಕ್ಕೆ ನಾನು ಒಂದು ಫ್ಲವರ್ಸ್ ಕೊಟ್ಟಿದ್ದೀನಿ. ಇನ್ನೊಂದು ಕ್ಯೂಟ್ ಒಂದು ಚಿಕ್ಕ ಸೆಕ್ಷನ್ ಆಫ್ ನೆಟ್ ಇದೆ, ಅದಕ್ಕೆ ಸ್ವಲ್ಪ ಬರಕ್ಕೆ. ನಿಮ್ಗೆ ಇನ್ನ ಜಾಸ್ತಿ ಫ್ಲವರ್ಸ್ ಬೇಕು ಅಂದ್ರೂ ಹೋಲ್ ಹ್ಯಾಟ್ಗೂ ನೀವು ಫ್ಲವರ್ಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಿಮ್ಗೆ ಅದೇ ಪೆನ್ಸಿಲ್ ಸ್ಕರ್ಟ್ಗೆ ಎಲ್ಲ ರೋಸಸ್ ಇದೆ. ಸೊ ಹಾಗಾಗಿ ನಾನು ಒಂದು ರೋಸ್ ಇಂದು ಇಯರಿಂಗ್ ಮಾಡಿದ್ದೇನೆ. ಇದಕ್ಕೆ ಅಸೆಸರೈಸ್ ಆಗೋಕೆ, ಮ್ಯಾಚ್ ಆಗೋಕೆ ಒಂದು ಸನ್ ಗ್ಲಾಸಸ್, ಅದಕ್ಕೆ ವೈಟ್ ರಿಮ್ ಇದೆ. ನೆಕ್ಸ್ಟ್ ಕ್ರಾಪ್ ಟಾಪ್. ಇದು ಆಕ್ಚುಲಿ ಲಾಂಗ್ ಟಾಪ್. ಇದನ್ನ ನಾನು ಕ್ರಾಪ್ ಟಾಪ್ ಮಾಡಿ ಈ ಫ್ರಿಂಜಸ್ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಫಂಕಿ ಲುಕ್ ಬರೋಕ್ಕೆ. ನೆಕ್ಸ್ಟ್ ಪೆನ್ಸಿಲ್ಸ್. ಇದು ಆಕ್ಚುಲಿ ಇಂಪೋರ್ಟೆಡ್ ಸ್ಯಾಟನ್. ಸೊ ಇದಕ್ಕೆ ನಾನು ಏನು ಬೇಕಿಲ್ಲ, ಇದು ಆಕ್ಚುಲಿ ಫಿಟ್ಸ್ ಟು ದ ಬಾಡಿ. ಸೊ ಜಸ್ಟ್ ಕಟ್ ಮಾಡ್ಬಿಟ್ಟು ಒಂದು ಪೆನ್ಸಿಲ್ ಕಟ್ ಸ್ಕರ್ಟ್ ಕೊಟ್ಟಿದ್ದೀನಿ. ಸೊ ಮಾನ್ಸೂನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಬೂಟ್ಸ್. ಸೊ ಅದಕ್ಕೆ ಮ್ಯಾಚ್ ಆಗೋ ರೆಡ್ ಬೂಟ್ಸ್ ಕೊಟ್ಟಿದ್ದೀನಿ. ದಿಸ್ ಇಸ್ ದ ಕಂಪ್ಲೀಟ್ ಲುಕ್. ಅಂಡ್ ಇದನ್ನ ನೀವು ಔಟ್ಸೈಡ್ ಒಂದು ಕ್ಯಾಶುಯಲ್ ವೇರ್ ತರ ತಗೋಬಹುದು, ಇಲ್ಲ ಪಾರ್ಟಿ ವೇರ್ ತರ ತಗೋಬಹುದು. ಸೊ ಇದೇ ಪೆನ್ಸಿಲ್ ಸ್ಕರ್ಟ್ಗೆ ನೀವು ಡಿಫ್ರೆಂಟ್ ಕೈಂಡ್ ಆಫ್ ಟಾಪ್ಸ್ ಹಾಕ್ಬೋದು, ಇಲ್ಲ ಇದೇ ಟಾಪ್ಗೆ ನೀವು ಜೀನ್ಸ್, ಪಲಾಜೋಸ್ ಎಲ್ಲ ಹಾಕ್ಬೋದು. ಸೊ ದಿಸ್ ಇಸ್ ದ ಫಸ್ಟ್ ಲುಕ್ ಆಫ್ ಮೈ ಮಾನ್ಸೂನ್ ಕಲೆಕ್ಷನ್. ಇದು ನನ್ನ ಎರಡನೇ ಕಾಸ್ಟ್ಯೂಮ್ ಫಾರ್ ದ ಸಮ್ಮರ್ ಔಟ್ ಕಲೆಕ್ಷನ್. ನಾನು ಇದಕ್ಕೆ ಅಂಬ್ರೆಲಾ ಕೊಟ್ಟಿದ್ದೀನಿ, ವಿಚ್ ಕ್ಯಾನ್ ಮ್ಯಾಚ್ ದ ಕಾಸ್ಟ್ಯೂಮ್. ಆ್ಯಂಡ್ ಸೆಕೆಂಡ್ಲಿ ನಾನು ಅವ್ರಿಗೆ ಗಾಗಲ್ಸ್ ಕೊಟ್ಟಿದ್ದೀನಿ. ಇದಕ್ಕೆ ವಿಂಟೇಜ್ ಗಾಗಲ್ಸ್ ಅಂತಾರೆ. ಇದಕ್ಕೆ ಡಬಲ್ ರಿಮ್ಡ್ ಇದೆ. ಸೆಕೆಂಡ್ಲಿ ಇದಕ್ಕೆ ನಾನು ಹ್ಯಾಂಡ್ ಮೇಡ್ ಗ್ರಿಪ್ಸ್ ಇಯರಿಂಗ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್
ಮಾನ್ಸೂನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಜಾಕೆಟ್ಸ್. ನಾನು ಅದನ್ನೇ ತರ ಹಾಕೊಂಡಿದ್ದೇನೆ. ಸೊ ಅವ್ರಿಗೆ ಒಂದು ಬರ್ಗ್ಯಾಂಡಿ ಬ್ಯೂಟಿಫುಲ್ ಜಾಕೆಟ್ ಕೊಟ್ಟಿದ್ದೇನೆ. ಇದರ ಜೊತೆ ಮ್ಯಾಚ್ ಆಗೋ ಹಾಗೆ ಕಲರ್ಫುಲ್ ಫ್ಲೋರಲ್ ಪ್ರಿಂಟ್ ಕ್ರಾಪ್ ಟಾಪ್ ಇದೆ. ಸೆಕೆಂಡ್ಲಿ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರೋದು ಸ್ಕರ್ಟ್. ಇದಕ್ಕೆ ಪೆಪ್ಲಮ್ ಪೆನ್ಸಿಲ್ ಸ್ಕರ್ಟ್ ಅಂತಾರೆ. ಪೆಪ್ಲಮ್ ಕಟ್ ಬಿಕಾಸ್ ಇದರಲ್ಲಿ ನನ್ನ ಕೆಳಗಡೆ ಫ್ರಿಲ್ಸ್ ಇದೆ, ಅದಕ್ಕೋಸ್ಕರ ಇದಕ್ಕೆ ಪೆಪ್ಲಮ್ ಕಟ್ ಅಂತಾರೆ. ಕೆಳಗಡೆ ಮಾನ್ಸೂನ್ ಅಲ್ಲಿ ಅಗೇನ್ ನಾನು ಲಾಸ್ಟ್ ಟೈಮು ಹೇಳಿದೆ, ಬೂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮಾನ್ಸೂನ್. ಇಟ್ ಇಸ್ ದ ಮೇಜರ್ ಅಸೆಸರಿ. ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಬ್ರೌನ್ ಬೂಟ್ಸ್ ಕೊಟ್ಟಿದ್ದೀನಿ. ಅದು ಕೌಗರ್ಲ್ ಕೈಂಡ್ ಆಫ್ ಲುಕ್ ಬರುತ್ತೆ. ಇದನ್ನ ನೀವು ಪಾರ್ಟೀಸ್ಗೆ ಹಾಕೊಂಡು ಹೋಗ್ಬೋದು, ಆರ್ ಎನಿ ಬರ್ಡೇ ಫಂಕ್ಷನ್ಸ್, ಫ್ರೆಂಡ್ಸ್ನ ಮೀಟ್ ಮಾಡಬೇಕು, ಕ್ಯಾಶುವಲ್ ವೇರ್, ಆ ಥರ ಕಂಪ್ಲೀಟ್ ಲುಕ್ ನಿಮಗೆ ಕೊಡಬೇಕು. ನಿಮಗೆ ವೆಸ್ಟರ್ನ್ ಆಗಿ ಡಿಫ್ರೆಂಟ್ ಆಗಿ ಮಾನ್ಸೂನಲ್ಲಿ ಇರಬೇಕು ಅಂದರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ ಟು ಗೆಟ್ ರೆಡಿ. ಇದು ನೆಕ್ಸ್ಟ್ ಮಾನ್ಸೂನ್ ಕಲೆಕ್ಷನ್ ಅಲ್ಲಿ ಇದು ನಂದು ಥರ್ಡ್ ಕಾಸ್ಟ್ಯೂಮ್, ಮೂರನೇ ಕಾಸ್ಟ್ಯೂಮು. ಇದರಲ್ಲಿ ನಾನು ಈ ಹೇರ್ ಕಟ್ ಕೊಟ್ಟಿದ್ದೀನಿ. ಯೂಶಲಿ ಮಾನ್ಸೂನ್ ಅಲ್ಲಿ ಡ್ರೈ ಹೇರ್ ಇರೋರು ದೇ ನೀಡ್ ಟು ಆಯಿಲ್ ದ ಹೇರ್. ಎಷ್ಟು ಬೇಕಿದ್ರೆ ಅಷ್ಟು ಆಯಿಲ್ ಮಾಡಬೇಕು, ಆವಾಗ ಫ್ರಿಝಿ ಆಗಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ಹೇರ್ ಸ್ಟೈಲಿಂಗ್ ಡ್ಯೂರಿಂಗ್ ದ ಮಾನ್ಸೂನ್. ನೆಕ್ಸ್ಟ್ ಅವ್ರಿಗೆ ಮ್ಯಾಚ್ ಆಗೋ ಹಾಗೆ ಗ್ಲೇರ್ಸ್ ಕೊಟ್ಟಿದ್ದೀನಿ. ಸೊ ಇಟ್ ಇಸ್ ಅ ಸಿಲ್ವರ್ ಗ್ಲೇರ್. ಆ ಕಾಸ್ಟ್ಯೂಮ್ಗೆ ತುಂಬಾನೇ ಸೂಟ್ ಆಗ್ತಾ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಅವ್ರಿಗೆ ಮ್ಯಾಚ್ ಆಗೋ ಹಾಗೆ ವೈಟ್ ಪರ್ಲ್ಸ್ ಅಲ್ಲಿ ನಾನು ಜಂಪ್ ಸೂಟ್ಗೆ ಮ್ಯಾಚ್ ಆಗೋ. ಸೊ ಈ ಜಂಪ್ ಸೂಟ್ ನೆಕ್ಗೆ ಇರಬೇಕಿದೆ. ಅದಕ್ಕೆ ನಿಮಗೆ ಎನಿಥಿಂಗ್ ವಿಚ್ ಇಸ್ ಲಾಂಗರ್ ವಿಲ್ ಲುಕ್ ವೆರಿ ಗುಡ್. ಇಲ್ಲ ಲಾಂಗ್ ಚೈನ್, ಎನಿಥಿಂಗ್ ಟ್ರೆಂಡಿ ವಿಲ್ ಗೋ ವೆಲ್. ಇದು ಕಲರ್ಫುಲ್ ಕಾಸ್ಟ್ಯೂಮ್, ಪಾಲಿಸ್ಟರ್ ಮೆಟೀರಿಯಲ್. ಸೊ ಫ್ಯಾಬ್ರಿಕ್ ಅಲ್ಲೇ ತುಂಬಾ ಕ್ಯೂಟ್ ಫ್ಲವರ್ಸ್ ಇದೆ, ಪಿಂಕ್ ಫ್ಲವರ್ಸ್. ಸೊ ಜಂಪ್ ಸೂಟ್ ಎದಕ್ಕೆ ಅಂದ್ರೆ ಯೂಶಲಿ ನಾವು ರೈನಿ ಸೀಸನ್ ಅಲ್ಲಿ ನಾವು ಟೈಟ್ ಕ್ಲೋತ್ ಹಾಕೊಂಡ್ರೆ ವಿ ಕ್ಯಾನ್ ನಾಟ್ ಪುಲ್ ಅವರ್ ಡ್ರೆಸ್ಸಸ್ ಅಪ್. ಸೊ ಈ ತರ ನೀವು ಜಂಪ್ ಸೂಟ್ ಹಾಕಿದ್ರೆ ನಿಮ್ಗೆ ವೆಟ್ ಏರಿಯಾ ಅಲ್ಲಿ ನೀವು ಈ ತರ ಯೂಸ್ಫುಲ್ ಆಗಿರುತ್ತೆ. ದಟ್ ಇಸ್ ಒನ್ ಥಿಂಗ್. ಸೊ ಇದು ಒನ್ ಪೀಸ್ ಅಲ್ಲ, ಇದು ಆಕ್ಚುಲಿ ಅವರು ಇದು ಫ್ರಿಲ್ ತಗೊಂಡಿದ್ದಾರೆ, ಅದಕ್ಕೆ 2 ಪೀಸ್ ತರ ಇದೆ. ಇದು 1 ಪೀಸ್. ಸೊ ಇಲ್ಲಿ ನಾನು ಟೈಮ್ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾರೇ ಆದ್ರೂ ಇದನ್ನ ಹಾಕೋಬಹುದು, ಅವ್ರ ಬಾಡಿ ಫಿಟ್ಗೆ ನಾವು ಟೈಮ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ವೈಟ್ ಅಂಡ್ ಪಿಂಕ್ ಕಾಂಬಿನೇಷನ್. ಈ ತರ ಕಾಂಬಿನೇಷನ್ ತುಂಬಾ ಬ್ರೈಟ್ ಆಗಿರುತ್ತೆ. ಸೊ ನೀವು ಬೆಳಿಗ್ಗೆ ಹಾಕೋಬಹುದು, ಈವ್ನಿಂಗ್ ಹಾಕೋಬಹುದು. ಸೊ ಯಾವುದೇ ಒಕೇಶನ್ಗೆ ಹಾಕೋಬಹುದು. ಫ್ರೈಡೇಸ್ ನಿಮ್ಗೆ ಕ್ಯಾಶುವಲ್ ವೇರ್ ಇರುತ್ತೆ ಆಫೀಸಸ್ ಅಲ್ಲಿ, ಅವಾಗೂ ಹಾಕೋಬಹುದು. ತುಂಬಾನೇ ಕಂಫರ್ಟ್ ಇರುತ್ತೆ. ಮಟೀರಿಯಲ್ ಇಸ್ ಆಲ್ಸೋ ವೆರಿ ಸಾಫ್ಟ್. ಸೊ ನೀವು ಯಾವುದೇ ಒಕೇಶನ್ಗೆ ಇದು ಹಾಕೋಬಹುದು. ಸೊ ಸಿನ್ಸ್ ಇದು ಮಾನ್ಸೂನ್ ಇರೋದಕ್ಕಿಂತ ನೀವು ಬ್ರೈಟ್ ಕಲರ್ಸ್ ಪ್ರಿಫರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದನ್ನ ಫ್ಲವರಿ ತಗೊಂಡಿದ್ದೇನೆ. ಮಾನ್ಸೂನ್ ಅಂದ್ರೆ ಮಳೆಯ ಅಬ್ಬರ. ಈ ಸೀಸನ್ ಅಲ್ಲಿ ಔಟ್ಫಿಟ್ ಗಳನ್ನ ಸೆಲೆಕ್ಟ್ ಮಾಡೋದೇ ದೊಡ್ಡ ಸವಾಲು. ಆದ್ರೆ ಲಕ್ಷ್ಮಿ ಅವರು ಡಿಸೈನ್ ಮಾಡಿರುವ ಪ್ರತಿ ಔಟ್ಫಿಟ್ ಗಳು ಉತ್ತಮ ಫ್ಯಾಷನ್ ಗೈಡ್ ಗಳಾಗುತ್ತವೆ. ಇನ್ನು ಮಾನ್ಸೂನ್ ಕಲೆಕ್ಷನ್ ನಲ್ಲಿ ಕೇವಲ ಕಾಸ್ಟ್ಯೂಮ್ಸ್ ಅಷ್ಟೇ ಅಲ್ಲದೆ ಅದಕ್ಕೆ ಹೊಂದುವಂತ ಅಂಬ್ರೆಲಾ ಮತ್ತು ಹ್ಯಾಟ್ ಕಲೆಕ್ಷನ್ ಗಳು ಕೂಡ ಮುಖ್ಯವಾಗುತ್ತವೆ. ಹಾಗಾದ್ರೆ ಅದನ್ನೆಲ್ಲವನ್ನು ನೋಡೋದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಯಾವುದೇ ಔಟ್ಫಿಟ್ ಗಳಿರ್ಲಿ ಅದಕ್ಕೆ ಆಕ್ಸೆಸರೀಸ್ ಬಹಳ ಮುಖ್ಯ. ಅದು ಸೀಸನ್ಗೆ ತಕ್ಕಂತೆ ನಾವು ಮ್ಯಾಚ್ ಮಾಡಿದ್ರೆ ಇನ್ನೂ ವಂಡರ್ಫುಲ್. ಸೊ ಮಳೆಗಾಲ ಅಂದ್ರೆ ನಮ್ಮ ಬಳಿ ಅಂಬ್ರೆಲಾ ಮತ್ತು ಕ್ಯಾಪ್ ತಪ್ಪದೇ ಇರಬೇಕು. ನೀವು ತೊಡುವ ಔಟ್ಫಿಟ್ ಗಳಿಗೆ ಸರಿಯಾದ ಆಕ್ಸೆಸರೀಸ್ ಇದ್ರೆ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೀರಾ. ಅಷ್ಟೇ ಅಲ್ಲದೆ ಇದು ನಿಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ಕೂಡ ಇಂಪ್ರೂವ್ ಮಾಡುತ್ತದೆ, ಜೊತೆಗೆ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸುತ್ತದೆ. ಹಾಗಾದ್ರೆ ಯಾವೆಲ್ಲ ಮಾನ್ಸೂನ್ ಔಟ್ಫಿಟ್ ಗಳು ಏನೆಲ್ಲ ಆಕ್ಸೆಸರೀಸ್ ಜೊತೆ ಕಾಯ್ತಾವೆ, ಬನ್ನಿ ನೋಡೋಣ.
4ನೇ ಕಾಸ್ಟ್ಯೂಮು. ಇದು ಆಕ್ಚುಲಿ ಮಾನ್ಸೂನ್ಗೆ ನಾವು ಯಾವಾಗಲೂ ಟೈ ಮಾಡಿದ್ರೆ ಹೇರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಈ ಹೇರ್ ಸ್ಟೈಲ್ ಕೊಟ್ಟಿದ್ದೀನಿ. ಈ ಹೇರ್ ಸ್ಟೈಲ್ ನಿಮ್ಗೆ ಯಾವುದೇ ಈವನ್ ಇಫ್ ಎಥ್ನಿಕ್ ಇರಲಿ ವೆಸ್ಟರ್ನ್ ಇರಲಿ, ಈ ಹೇರ್ ಸ್ಟೈಲ್ ಇಸ್ ಪರ್ಫೆಕ್ಟ್ ಫಾರ್ ಮಾನ್ಸೂನ್. ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಇಯರಿಂಗ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಅ ವೆರಿ ಕಲರ್ಫುಲ್ ಪರ್ಸನ್, ಸೊ ಎಲ್ಲದರಲ್ಲೂ ನಾನು ಕಲರ್ಸ್ನ ಹುಡುಕ್ತಾ ಇರ್ತೀನಿ. ಸೊ ಅದಕ್ಕೆ ಮ್ಯಾಚ್ ಆಗೋ ಕ್ಯಾಟ್ ಐಸ್ ಶೇಡ್ಸ್ ಕೊಟ್ಟಿದ್ದೀನಿ. ಕ್ಯಾಟ್ ಐ ಶೇಡ್ಸ್ ಇಸ್ ವೆರಿ ಮಚ್ ಇನ್ ಥಿಂಗ್ ನಾವ್. And next is this bobby t-shirt. So I have given it as a bobby t-shirt. Idu retro style look ide. So nan designs alli nimge lot of colors, retro look, western look, vintage look kanutte. So ಈ ಮಾನ್ಸೂನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಇದು ತಗೊಂಡಿದ್ದೀನಿ. ಸೊ ಈ ಟೈ ಮಾಡೋದ್ರಿಂದ ನಿಮಗೆ ತುಂಬಾ ಕಂಫರ್ಟ್ ಇರುತ್ತೆ, ಬಾಡಿ ಫಿಟ್ ಇರುತ್ತೆ. ಇದು ಯಾರೇ ಹಾಕೋಬಹುದು. ಇದು ನೀವು ಒಂದು ಜಾಕೆಟ್ ತರ ಹಾಕೋಬಹುದು, ಇಲ್ಲ ಶರ್ಟ್ ತರ ಹಾಕೋಬಹುದು, ಇಲ್ಲ ನೀವು ಜಸ್ಟ್ ಆಸ್ ಅ ಶ್ರಗ್ ಹಾಕೋಬಹುದು. ಸೊ ತುಂಬಾ ಮಲ್ಟಿಪರ್ಪಸ್ ಆಗಿರುತ್ತೆ. ಸೊ ಈ ಪ್ಯಾಂಟ್ ಆಕ್ಚುಲಿ ಕಾಲ್ಡ್ ಆಸ್ ಕುಲೆಟ್ಸ್. ಇದು ಆಕ್ಚುಲಿ ಸ್ಕರ್ಟ್ ತರಾನು ಇರುತ್ತೆ, ಪ್ಯಾಲಜೋಸ್ ತರ ಇರುತ್ತೆ. ಸೊ ಮಾನ್ಸೂನ್ಗೆ ದಿಸ್ ಇಸ್ ಅ ಪರ್ಫೆಕ್ಟ್, ಬಿಕಾಸ್ ನಿಮ್ಗೆ ಸ್ಕರ್ಟ್ ತರಾನು ಇರುತ್ತೆ, ಲಾಂಗು ಇರಲ್ಲ, ನಿಮ್ಗೆ ಸ್ವೀಪ್ ಆಗಲ್ಲ ಕೆಳಗಡೆ. ಸೊ ಇಟ್ಸ್ ಅ ಪರ್ಫೆಕ್ಟ್ ಮಾನ್ಸೂನ್ ಕಾಸ್ಟ್ಯೂಮ್. ಸೊ ಅದಕ್ಕೆ ಮ್ಯಾಚ್ ಆಗೋ ಒಂದು ಟ್ರಾನ್ಸ್ಪರೆಂಟ್ ಅಂಬ್ರೆಲಾ ಕೊಟ್ಟಿದ್ದೀನಿ. ಸೊ ವಿಚ್ ಕ್ಯಾನ್ ಗೋ ವಿತ್ ದ ಕಾಸ್ಟ್ಯೂಮ್ ಆ್ಯಂಡ್ ದ ಕಲರ್. ಆ್ಯಂಡ್ ವೈಟ್ ಟ್ರಾನ್ಸ್ಪರೆಂಟ್ ನಿಮಗೆ ಯು ಕ್ಯಾನ್ ಸಿ ದ ಸ್ಕೈ ವೆನ್ ಯು ವಾಕಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಇದರಲ್ಲಿ ನಿಮಗೆ ಒಂದು ಫ್ರೆಶ್ ಫೀಲ್ ಬರುತ್ತೆ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಲುಕ್, ಮೈ 4th ಕಾಸ್ಟ್ಯೂಮ್ ಆಫ್ ಮಾನ್ಸೂನ್ ಕಲೆಕ್ಷನ್. ಕಾಸ್ಟ್ಯೂಮ್ ನಂದು 5ನೇ ಕಾಸ್ಟ್ಯೂಮು. ಈ ಬ್ಯೂಟಿಫುಲ್ ಮಾನ್ಸೂನ್ ಕಲರ್, ವೈಟ್ ಕಲರ್ ಸಖತ್ತಾಗಿದೆ ಅಲ್ವಾ. ಇದು ನೆಟ್ ಇಂದ ಮಾಡಿದ್ದೀನಿ. ಇದು ಜಂಪ್ ಸೂಟು. ನಾನು ಇದಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಅಂಬ್ರೆಲಾ ಕೊಟ್ಟಿದ್ದೀನಿ. ಅದು ನೀವು ಶ್ರೀದೇವಿ ಹಾಕೊಂಡಿದ್ರು ಆ ಟೈಮಲ್ಲಿ, ಅದ್ರ ನೆಂಪು ಬರುತ್ತಲ್ವಾ. ಸೊ ಆ ಥರ ಐ ಪೇಡ್ ಇಟ್ ಅಪ್ ಫಾರ್ ಮಾನ್ಸೂನ್. ಸೊ ಇದಕ್ಕೆ ಮ್ಯಾಚ್ ಆಗೋ ಒಂದು ಜ್ಯುವೆಲ್ರಿ ಕೊಟ್ಟಿದ್ದೀನಿ. ಸೊ ಪರ್ಲ್ಸ್ ಆ್ಯಂಡ್ ಇಯರಿಂಗ್ಸ್ ಪರ್ಲ್ಸ್. ಸೊ ಇದು ನೆಟ್ ಮಟೀರಿಯಲ್. ಇದು ಪ್ಯಾಂಟ್ ಕಮ್ 1 ಪೀಸ್ ಡ್ರೆಸ್ ಅನ್ಬೋದು, ಜಂಪ್ ಸೂಟು. ಸೊ ಇದು ನಾನು ಹಾಫ್ ಕೊಟ್ಟಿದ್ದೀನಿ. ಹಾಫಿಂದ ಇದು ಟ್ರಾನ್ಸ್ಪರೆಂಟ್ ನೆಟ್ ಬರುತ್ತೆ. ಇದಕ್ಕೆ ನಾನು ಟಾಸಲ್ಸ್ ಕೊಟ್ಟಿದ್ದೀನಿ. ಇದೊಂದು ತಾನ್ ಬರುತ್ತೆ. ಇದನ್ನ ಜಸ್ಟ್ ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ ಸೊ ದ್ಯಾಟ್ ಆ ಫಂಕಿ ಲುಕ್ ಬರಲಿ, ಇದಕ್ಕೆ ಒಂದು ಕಂಪ್ಲೀಟ್ ಲುಕ್ ಬರಲಿ ಅಂತ. ಐ ಪೇಡ್ ಅಪ್ ವಿತ್ ಅ ರೆಡ್ ಕಾಂಟ್ರಾಸ್ಟ್ ಕಲರ್ ಬೋ ಬೆಲ್ಟ್. ಆ್ಯಂಡ್ ಇದು ರೆಡ್ ಇದೆ, ಅದಕ್ಕೋಸ್ಕರ ನಾನು ಬೂಟ್ಸ್ ಕೂಡ ರೆಡ್ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಒಂದು ವಿಂಟೇಜ್ ಡಬಲ್ ಗ್ಲೇರ್ಸ್ ಕೊಟ್ಟಿದ್ದೀನಿ, ಡಬಲ್ ಸರ್ಕಲ್ ಇರೋದು. ನೀವು ಮಾನ್ಸೂನಲ್ಲಿ ನಿಮಗೆ ಏನು ಪ್ರಿಫರ್ ಮಾಡಬೇಕು ಅಂದರೆ ಈ ಜಂಪ್ ಸೂಟು. ಇದು ನಾನು ಟ್ರಾನ್ಸ್ಪರೆಂಟ್ ಕೆಳಗಡೆ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಅದನ್ನ ಪಾರ್ಟಿ ವೇರ್ ಥರ ತಗೋಬೋದು. ಸೊ ದಿಸ್ ಇಸ್ ಅ ಪರ್ಫೆಕ್ಟ್ ಪಾರ್ಟಿ ವೇರ್ ಫಾರ್ ಅ ಮಾನ್ಸೂನ್. ಇವಾಗ ನೆಕ್ಸ್ಟ್ ನಂದು 6th ಕಾಸ್ಟ್ಯೂಮ್ ಆಫ್ ಮೈ ಮಾನ್ಸೂನ್ ಕಲೆಕ್ಷನ್. ಇವತ್ತು ನಾನು ಈ ಲುಕ್ಗೆ ಒಂದು ಪ್ಲೇಫುಲ್ ಲುಕ್ ಬೇಕಿತ್ತು ನನಗೆ. ಸೊ ಈ ಲುಕ್ ನ ನೀವು ಯಾವುದೇ ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲ್ ಗೋಯಿಂಗ್ ಕಿಡ್ಸ್, ಸ್ಪೆಸಿಫಿಕ್ ಆಗಿ ಮಾನ್ಸೂನ್ಗೆ ಶಾಪಿಂಗ್ ಮಾಡೋದು ಬೇಕಿಲ್ಲ. ನಿಮ್ಗೆ ಏನ್ ಬೇಕು ಮಿಸ್ ಮ್ಯಾಚ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನ ನಾನು ತಗೊಂಡಿರೋದು. ಸೊ ಈ ಲುಕ್ ಅಲ್ಲಿ ನಾನು ಮಿನಿ ಮೌಸ್ ಹ್ಯಾಟ್ ಕೊಟ್ಟಿದ್ದೀನಿ, ಬ್ಲೂ ಕಲರ್. ಇಟ್ ಹಸ್ ಗಾಟ್ ವೆರಿ ಕ್ಯೂಟ್ ಇಯರ್ಸ್. ಸೊ ಈ ಲುಕ್ ನಿಮ್ಗೆ ಕಂಪ್ಲೀಟ್ ಲುಕ್ ಬೇಕು ಅಂದ್ರೆ ಹ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಾನ್ಸೂನ್. ಬಿಕಾಸ್ ಸಡನ್ ಆಗಿ ಮಳೆ ಬರುತ್ತೆ, ಸಡನ್ ಆಗಿ ಸನ್ ಬರುತ್ತೆ. ಸೊ ನಿಮ್ಗೆ ಸಡನ್ ಆಗಿ ಅಂಬ್ರೆಲಾ ಇಲ್ಲ ಅಂದ್ರೆ ಹ್ಯಾಟ್ ಇಸ್ ದ ಪರ್ಫೆಕ್ಟ್ ಥಿಂಗ್. ಸೊ ನೆಕ್ಸ್ಟ್ ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ ಈ ಲಾಂಗ್ ಶರ್ಟ್, ವಿಚ್ ಯು ಕ್ಯಾನ್ ಯೂಸ್ ಇಟ್ ಲೈಕ್ ಶ್ರಗ್
ಶರ್ಟ್ ಆರ್ ನೀವು ಜಸ್ಟ್ ಶರ್ಟ್ ಲಾಂಗ್ ಶರ್ಟ್ ತರಾನು ಹಾಕೋಬಹುದು. ಸೊ ಇದಕ್ಕೆ ನೆಕ್ಸ್ಟ್ ನಾನು ಟೋನ್ ಜೀನ್ಸ್ ಕೊಟ್ಟಿದ್ದೀನಿ. ಟೋನ್ ಜೀನ್ಸ್ ಆರ್ ನೌ ಇನ್ ಟ್ರೆಂಡ್ ಆ್ಯಂಡ್ ಆಲ್ಸೋ ವೆರಿ ಗುಡ್. ಪ್ರಿಫರಬ್ಲಿ ನೀವು ಲೂಸ್ ಟೋನ್ ಜೀನ್ಸ್ ತಗೊಳ್ಳಿ. ಇದ್ರಲ್ಲಿ ನಾನು ಪೆನ್ಸಿಲ್ ಕಟ್ ಕೊಟ್ಟಿದ್ದೀನಿ, ಬಟ್ ಲೂಸ್ ಟೋನ್ ಜೀನ್ಸ್ ಆರ್ ಆಲ್ಸೋ ವೆರಿ ಗುಡ್. And to pair it up, I have given a beautiful transparent polka dots umbrella which can match the dress. So monsoon ge umbrella ilde enu iralla. So everyone should have some nice trendy umbrellas. ಈ ಡ್ರೆಸ್ಗೆ ಕಂಪ್ಲೀಟ್ ಲುಕ್ ಆಗ್ಬೇಕು ಮಾನ್ಸೂನ್ಗೆ ಅಂದ್ರೆ ಒಂದು ಫಂಕಿ ಕಾವ್ ಗರ್ಲ್ ಬೂಟ್ಸ್ ಕೊಟ್ಟಿದ್ದೀನಿ. ಇದಕ್ಕೆ ಫ್ರಿಂಜಸ್ ಬಂದಿದೆ, ಅದರಿಂದ ಅದು ತುಂಬಾನೇ ಕೂಲ್ ಆಗಿ ಕಾಣುತ್ತೆ. ಸೊ ಈ ಕಂಪ್ಲೀಟ್ ಲುಕ್ ಬೇಕು ನಿಮ್ಗೆ ಮಾನ್ಸೂನ್ಗೆ ಅಂದ್ರೆ, ಅಂಡ್ ದಿಸ್ ಇಸ್ ಫಾರ್ ಇಟ್ ಅಂಡ್ ಗೋ ಗೆಟ್ ಇಟ್. ಕಾಸ್ಟ್ಯೂಮ್ ಮಾನ್ಸೂನ್ ಕಲೆಕ್ಷನ್ ಅಲ್ಲಿ ಇದನ್ನ ತುಂಬಾ ಪ್ಲೇಫುಲ್ ಅನ್ಸ್ತಾ ಇದೆ. ಸೊ ಇದು ಒಂದು ಡಂಗ್ರೀಸ್ ಡ್ರೆಸ್ ಅಂತಾರೆ. ಡಂಗ್ರೀಸ್ ಯೂಶಲಿ ಪ್ಯಾಂಟ್ ಜೊತೆ ಬರುತ್ತೆ, ಇದು ನಾನು ಆಕ್ಚುಲಿ ಡ್ರೆಸ್ ಟೈಪ್ ಮಾಡಿದ್ದೀನಿ. ಅಂಡ್ ಟು ಗಿವ್ ದಟ್ ಸ್ಕೂಲ್ ಆರ್ ಕಾಲೇಜ್ ಗರ್ಲ್ ಲುಕ್ ನಾನು ಅದಕ್ಕೆ 2 ಪಾಕೆಟ್ಸ್ ಕೊಟ್ಟಿದ್ದೇನೆ ಮುಂದ್ಗಡೆ. ಸೊ ಟು ಸ್ಟಾರ್ಟ್ ಇಟ್ ಆಫ್ ನಾನು ಅವ್ರಿಗೆ ಮಾನ್ಸೂನ್ಗೆ ಒಂದು 2 ಪೋನೀಸ್ ಹಾಕ್ಸಿದ್ದೀನಿ. ಯೂಶಲಿ ಆಯಿಲ್ ಯೋರ್ ಹೇರ್ ವೆನ್ ಇಟ್ ಇಸ್ ಮಾನ್ಸೂನ್, ಇಟ್ಸ್ ಪ್ರಿಫರಬಲ್ ಫಾರ್ ಆಲ್ ದ ಡ್ರೈ ಹೇರ್. ಸೊ ಅದಕ್ಕೆ 2 ಪೋನೀಸ್ ಹಾಕಿದ್ರೆ ನಿಮಗೆ ಕಂಫರ್ಟ್ ಇರುತ್ತೆ. ಸೊ ಡಂಗ್ರೀಸ್ ಇಸ್ ಅಗೇನ್ ಇಟ್ಸ್ ವೆರಿ ವೆರಿ ಈಸಿ ಟು ವೇರ್ ಅಂಡ್ ವೆರಿ ಕಂಫರ್ಟಬಲ್ ಫಾರ್ ಮಾನ್ಸೂನ್. ಅಂಡ್ ಆಲ್ಸೋ ಇಟ್ ಇಸ್ ನಾಟ್ ಯೋರ್ ಫ್ಲೋರ್ ಲೆವೆಲ್, it's like a dress, so ನಿಮಗೆ ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಅಂಡ್ ಐ ಹ್ಯಾವ್ ಗಿವನ್ ಬೂಟ್ಸ್. So of course it is a knee length boots, so which is giving a very very cool look. So this complete look monsoon look ge nanu idu work ಮಾಡಿರೋದು. To add it all, ನಾನು ಒಂದು polka dots black and white umbrella ಕೊಟ್ಟಿದ್ದೀನಿ which can go with the outfit. So polka dots umbrellas are really in thing now, and you can buy colorful stuff with matching your dresses to add on the beauty to the dress. So this is my 7th costume for monsoon collection. ಮೇಕ್ ಇಟ್ ಸ್ವೀಟ್ ಅಂತಾರೆ. ಸೊ ಹೀಗೆ ಬಣ್ಣ ಬಣ್ಣದ ಡಿಫ್ರೆಂಟ್ ಔಟ್ಫಿಟ್ ಗಳನ್ನ ಧರಿಸಿದ್ರೆ ನಿಜಕ್ಕೂ ಲೈಫ್ ಬೇರೆಯದೇ ರೀತಿ ಕಾಣುತ್ತೆ. ಸೊ ನಮ್ಮ ಲೈಫ್ ನ ಪ್ರತಿ ಮೂಮೆಂಟ್ ನಮ್ಮೊಟ್ಟಿಗೆ ಕಳೆಯುವ ನಮ್ಮ ಉಡುಗೆಗಳನ್ನ ನಾವು ಸುಂದರವಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಇಷ್ಟೆಲ್ಲ ಹ್ಯಾಪಿನೆಸ್ ನ ನಿಮಗೆ ನೀಡುವ ಈ ಮಾನ್ಸೂನ್ ಕಲೆಕ್ಷನ್ಸ್ ನಲ್ಲಿ ಇನ್ನೂ ಸಖತ್ ಕಲೆಕ್ಷನ್ ಗಳಿವೆ. ಇದೆಲ್ಲವನ್ನು ನೋಡೋದಕ್ಕೂ ಮುನ್ನ ಟೇಕ್ ಅ ಬ್ರೇಕ್. ಮಾನ್ಸೂನ್ ಕಲೆಕ್ಷನ್ ಗಳಲ್ಲಿ ಸ್ಟನ್ನಿಂಗ್ ಔಟ್ಫಿಟ್ ಗಳಿವೆ. ಪ್ರತಿಯೊಂದು ಕ್ಲಾಸಿ ಮತ್ತು ಸ್ಟೈಲಿಶ್ ಆಗಿವೆ. ಅಷ್ಟೇ ಅಲ್ಲದೆ ನಿಮಗೆ ಕಂಫರ್ಟ್ ಫೀಲ್ ಕೂಡ ನೀಡುತ್ತವೆ. ಔಟ್ಫಿಟ್ ಗೆ ತಕ್ಕಂತೆ ಹೇರ್ ಸ್ಟೈಲ್, ವಾಕಿಂಗ್ ಸ್ಟೈಲ್ ನಿಮಗೆ ಪ್ರಿನ್ಸೆಸ್ ಲುಕ್ ನೀಡೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು ಇಲ್ಲಿರುವ ಎಲ್ಲಾ ಉಡುಗೆಗಳನ್ನ ಪ್ರತಿಯೊಬ್ಬರು ಕೂಡ ಎಲ್ಲಾ ರೀತಿಯ ಅಂಗ ಸೌಷ್ಠವ ಹೊಂದಿರುವವರು ಧರಿಸಬಹುದು. ಹಾಗಾದ್ರೆ ಮತ್ತಷ್ಟು ಕಲೆಕ್ಷನ್ ಗಳನ್ನ ನೋಡೋಣ ಬನ್ನಿ. ಕಾಸ್ಟ್ಯೂಮ್ ಇದು ನನ್ನ ಮಾನ್ಸೂನ್ ಕಲೆಕ್ಷನ್ ಅಲ್ಲಿ. ಸೊ ನಾನು ಒಂದು ಸೂಪರ್ಬ್ ಆಗಿ 1 ಪೀಸ್ ಡ್ರೆಸ್ ಮಾಡಿದ್ದೀನಿ.
ಸೊ ಇದು ನೀವು ಕ್ಯಾಶುವಲ್ ವೇರ್ ಆಗು ತಗೋಬಹುದು, ಪಾರ್ಟಿ ವೇರ್ ಆಗು ತಗೋಬಹುದು. ಸೊ ಟು ಟಾಪ್ ಇಟ್ ಆನ್, ಇದು ನಾನು ಎದಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ದಿಸ್ ಇಸ್ ಮಾನ್ಸೂನ್ ಅಂಡ್ ಇಟ್ ಇಸ್ ಆಲ್ಸೋ ನೀ ಲೆಂತ್. ಸೊ ಇಟ್ ಇಸ್ ಅ ಪರ್ಫೆಕ್ಟ್ ಥಿಂಗ್ ಫಾರ್ ಮಾನ್ಸೂನ್ ವೆನ್ ಯು ಪೇರ್ ಇಟ್ ಅಪ್ ವಿತ್ ಅ ಬೂಟ್ಸ್. ನಾನು ಇವ್ರಿಗೆ ಒಂದು ಕಲರ್ಫುಲ್ ಇಯರಿಂಗ್ ಕೊಟ್ಟಿದ್ದೀನಿ, ದಿಸ್ ಇಸ್ ಅ ಫ್ಲವರ್ ಒನ್. ಸೊ ಇದು ತುಂಬಾ ಕಲರ್ಫುಲ್ ಇದೆ, ಅದಕ್ಕೆ ಅವ್ರ ಇಯರಿಂಗ್ ಕೂಡ ಕಲರ್ಫುಲ್ ಆಗಿರ್ಲಿ ಅಂತ ಕೊಟ್ಟಿರೋದು. ಸೊ ದಟ್ ಇಸ್ ಆಲ್ಸೋ ಹ್ಯಾಂಡ್ ಮೇಡ್. ಈ ಡ್ರೆಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟ್ ನಾನು ಇಟ್ಕೊಂಡಿದ್ದೇನು ಅಂದ್ರೆ ಈ ರಿಮ್ಸ್, ಈ ಸಿಲ್ವರ್ ರಿಮ್ಸ್. ಈ ಸಿಲ್ವರ್ ರಿಮ್ಸ್ ಇಂದ ಅವ್ರಿಗೆ ತುಂಬಾ ಡ್ರೆಸ್ಗೆ ಲುಕ್ ಬಂದಿರೋದು. ಸೊ ಅದು ಸೆಕ್ಸಿ ಆಗೂ ಇರುತ್ತೆ, ತುಂಬಾ ಎಲಿಗೆಂಟ್ ಆಗೂ ಇರುತ್ತೆ. ಸೊ ಟು ಟಾಪ್ ಇಟ್ ಆಫ್ ನಾನು ಕೊಟ್ಟಿರೋದು ಒಂದು ಬ್ರೌನ್ ಬೂಟ್ಸ್ ಅವ್ರಿಗೆ ಮ್ಯಾಚ್ ಆಗಬೇಕು ಅಂತ. ಸೊ ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಆಗಿರೋದು ಈ ಅಂಬ್ರೆಲಾ ಇಂದ, ಕಲರ್ಫುಲ್ ಅಂಬ್ರೆಲಾ. It's got a minute mirror work on it and it's very colorful. ಸೊ ಇದು ಯಾವುದೇ ಕಾಸ್ಟ್ಯೂಮ್ಗೂ ಅದು ಮ್ಯಾಚ್ ಆಗುತ್ತೆ, ಎಥ್ನಿಕ್ಗೂ ಮ್ಯಾಚ್ ಆಗುತ್ತೆ, ವೆಸ್ಟರ್ನ್ಗೂ ಮ್ಯಾಚ್ ಆಗುತ್ತೆ. ಸೊ ದಿಸ್ ಇಸ್ ಮೈ 8ನೇ ಕಾಸ್ಟ್ಯೂಮ್ ಆಫ್ ಮೈ ಮಾನ್ಸೂನ್ ಕಲೆಕ್ಷನ್. ನಂದು 9ನೇ ಕಾಸ್ಟ್ಯೂಮ್ ಆಫ್ ಮೈ ಮಾನ್ಸೂನ್ ಕಲೆಕ್ಷನ್. ಇದು ನೀವು ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿ ಪ್ಲೇಫುಲ್ ಆಗಿದೆ. ಇದು ಯಂಗ್ಸ್ಟರ್ಸ್ ಹಾಕೋಬಹುದು, ಇವನ್ ದ ಮಿಡ್ಲ್ ಏಜ್ ಒನ್ಸ್ ಆಲ್ಸೋ ಕ್ಯಾನ್ ವೇರ್ ಇಟ್. ಇದು ಆಕ್ಚುಲಿ ಒನ್ ಪೀಸ್ ಆಗು ಇದೆ, ಜಂಪ್ ಸೂಟ್ ತರಾನು ಇದೆ. ಸೊ ಇದು ವಿಚ್ ಇಸ್ ವೆರಿ ವೆರಿ ಆಪ್ಟ್ ಫಾರ್ ಮಾನ್ಸೂನ್ ಕಲೆಕ್ಷನ್. ಸೊ ಐ ಪೇಡ್ ಇಟ್ ಅಪ್ ವಿತ್ ಅ ವೆರಿ ಬ್ಯೂಟಿಫುಲ್ ಜೀನ್ಸ್ ಕ್ಯಾಪ್. ಇದು ನೀವು ಬೇರೆದಕ್ಕೂ ಹಾಕೋಬಹುದು, ಕ್ಯಾಶುವಲ್ ವೇರ್ಗೂ ಹಾಕೋಬಹುದು. ಸೊ hats will add the beauty on your costume. So when monsoon comes or summer, hats are the very specific things if you do not pair it up with the umbrella. So I've given her 2 plaids. As I said before, monsoon ali you should always oil your hair and tie it up, mostly tie it up, because that is the best way to one of the hair thing to be done on monsoon. ಸೊ ಈ ಡ್ರೆಸ್ ಅಲ್ಲಿ ನಾನು ಇದು ಇಟ್ಸ್ ಆಕ್ಚುಲಿ ಶರ್ಟ್ ಮಟೀರಿಯಲ್, ಟಿ ಶರ್ಟ್ ಮಟೀರಿಯಲ್. ಸೊ ಅದನ್ನ ನಾನು ಬಾಡಿ ಫಿಟ್ ಬಾಡಿಕಾನ್ ತರ ನಾನು ಒಂದು ಡ್ರೆಸ್ ಮಾಡಿರೋದು. ಸೊ ಟು ಆಡ್ ಇಟ್ ಅಪ್ ಐ ಹ್ಯಾವ್ ಗಿವನ್ ಹರ್ ಸ್ಟಾಕಿಂಗ್ಸ್. ಸೊ ಸ್ಟಾಕಿಂಗ್ಸ್ ಯಾಕೆ, ಸೊ ಯೂಶಲಿ ವೆದರ್ ವೈಸ್ ತುಂಬಾ ಕೋಲ್ಡ್ ಇರುತ್ತೆ ಮಾನ್ಸೂನ್ ಅಲ್ಲಿ. ಸೊ ಪ್ಯಾಂಟ್ಸ್ ಹಾಕಿದ್ರೆ ನಿಮ್ಗೆ ವೆಟ್ ಆಗುತ್ತೆ, ಸೊ ಬಾಡಿ ಫಿಟ್ ಇರಲ್ಲ, ಗಾಳಿ ಹೋಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ, ನಿಮ್ಗೆ ಮಾನ್ಸೂನ್ಗೆ ತುಂಬಾ ತುಂಬಾ ಟೆಂಡರ್ ಆಗಿ ಫೀಲ್ ಆಗ್ತೀರಾ. ಸೊ ಐ ಪೇರ್ಡ್ ಇಟ್ ಅಪ್ ಅಗೇನ್ ವಿತ್ ಬೂಟ್ಸ್, ಬ್ಲಾಕ್ ಬೂಟ್ಸ್, and without anything, the umbrella, the very transparent, our trademark umbrella for this monsoon collection, so which will add up the beauty. This is the complete look of ninth costume of my monsoon collection. ವೀಕ್ಷಕರೇ, ಇದು ನನ್ನ ಕೊನೆ ಕಾಸ್ಟ್ಯೂಮ್, ನನ್ನ 10ನೇ ಕಾಸ್ಟ್ಯೂಮ್. ನೋಡ್ತಾ ಇದ್ದೀರಲ್ಲ, ಸಖತ್ ಕಲರ್ಫುಲ್ ಬ್ಲೂ ಕಾಸ್ಟ್ಯೂಮ್ ಇದು. ಸೊ ಇದಕ್ಕೆ ನಾನು ಒಂದು ಕ್ಯೂಟ್ ರೋಸ್, ಬ್ಲೂ ರೋಸ್ ಕೊಟ್ಟಿದ್ದೀನಿ, ಹ್ಯಾಂಡ್ ಮೇಡ್. ಇದು ಜಸ್ಟ್ ಒಂದು ರೋಸ್ ಸಿಗುತ್ತೆ, ಅದಕ್ಕೆ ನಾನು ಕ್ಲಿಪ್ ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಟಾಸಲ್ ಇಯರಿಂಗ್ ಕೊಟ್ಟಿದ್ದೀನಿ ವಿಚ್ ಇಸ್ ಮ್ಯಾಚಿಂಗ್ ದ ಕಾಸ್ಟ್ಯೂಮ್. ಸೊ ನೆಕ್ಸ್ಟ್ ನಾನೊಂದು ಕ್ರಾಪ್ ಟಾಪ್ ಆಫ್ ಶೋಲ್ಡರ್ ಕೊಟ್ಟಿದ್ದೀನಿ. ಇದು ನೀವು ಆಫ್ ಶೋಲ್ಡರ್ ಆದ್ರೂ ಮಾಡ್ಕೋಬಹುದು, ಇಲ್ಲ ನಾರ್ಮಲ್ ನಿಮ್ಗೆ ಕಂಫರ್ಟ್ ಇಲ್ಲ ಅಂದ್ರೆ ನಾರ್ಮಲ್ ಟಾಪ್ ತರಾನು ಇರುತ್ತೆ ಇದು. ಇದು ನೀವು ಕ್ರಾಪ್ ಟಾಪ್ ನೀವು ಸ್ಕರ್ಟ್ಸ್ ಜೊತೆ ಹಾಕ್ಬೋದು, ಪಲಾಜೋಸ್ ಜೊತೆ ಹಾಕ್ಬೋದು, ಜೀನ್ಸ್ ಜೊತೆ ಹಾಕ್ಬೋದು. ಸೊ ಇವತ್ತು ನಾನು ಇದಕ್ಕೆ ಕೊಲೆಟ್ಸ್ ಜೊತೆ ಮ್ಯಾಚ್ ಮಾಡಿದ್ದೀನಿ. ಕೊಲೆಟ್ಸ್ ಇಸ್ ಲೈಕ್ ಸ್ಕರ್ಟ್ ಪಲಾಜೋಸ್, ಲೈಕ್ ಇದು ಸ್ಕರ್ಟ್ ತರಾನು ಇರುತ್ತೆ, ಪಲಾಜೋ ತರ ಕೂಡ. ಸೊ 3/4 ಬರುತ್ತೆ. ಇದು ವಿಂಟೇಜ್ ಕಲೆಕ್ಷನ್, ಇದು ತುಂಬಾ ಕಾಲದಿಂದ ಇದು ಇಟ್ಸ್ ಕಮ್ ಆಸ್ ಅ ಫ್ಯಾಷನ್. ಇವಾಗ ಮತ್ತೆ ರೀಫ್ಯಾಷನ್ ಬಂದಿದೆ ಇದು. I've paired up with a very sweet flip-flop. That is also one of the major thing. Namta boots illa, which is the next option under flip-flops. So that is also it goes well with everything you wear. So ee look na complete madodu our main thing, our umbrella for monsoon. So I have paired up with a very beautiful lace corner kottidini,
ಪೋಲ್ಕಿ ಡಾಲ್ಸ್ ಹಾರ್ಟ್ಸ್ ಇದೆ, ಅದಕ್ಕೆ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ ನಿಮ್ ಕಾಸ್ಟ್ಯೂಮ್ಗೆ ಹಾಕಿದ್ರೆ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಲಾಸ್ಟ್ ಕೊನೆ ಕಾಸ್ಟ್ಯೂಮ್, 10ನೇ ಕಾಸ್ಟ್ಯೂಮ್ ಫ್ರಮ್ ಮೈ ಮಾನ್ಸೂನ್ ಕಲೆಕ್ಷನ್. ನಾನೊಂದು 5 ಕಾಸ್ಟ್ಯೂಮ್ ವೇರ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಇನ್ ದಟ್ ದ ವೇ ಶಿ ಹಸ್ ಪೇರ್ಡ್ ಅಪ್ ದ ಕಲರ್ಸ್, ಅದಕ್ಕೆ ಮ್ಯಾಚ್ ಆಗುವಂತ ಇಯರಿಂಗ್ಸು, ಅವರೇ ಮಾಡಿರುವಂತ ಟೊಪ್ಪಿ ಇರ್ಬೋದು ಅಥವಾ ಅಂಬ್ರೆಲಾ ಇರ್ಬೋದು, ಶಿ ಹಸ್ ಮ್ಯಾಚ್ಡ್ ಇಟ್ ಸೋ ಪರ್ಫೆಕ್ಟ್ಲಿ ದಟ್ ಇಟ್ ಲುಕ್ಸ್ ಲೈಕ್ ಅ ಪ್ಯಾಕೇಜ್, ಕಂಪ್ಲೀಟ್ ಪ್ಯಾಕೇಜ್. ಸೊ ನಾನು ಅದರಲ್ಲಿ ವಾಕ್ ಮಾಡೋದಕ್ಕೆ ನನಗೆ ತುಂಬಾ ಸಂತೋಷ ಆಯಿತು. One costume which I really liked was the white netted one, and ನನಗೆ ನೆಟ್ ಅಂದ್ರೆ ತುಂಬಾ ಇಷ್ಟ, and I feel like it suits for the monsoon weather as well. Our collections, like from clothes, the tops, the skirts, the pants, the even like jumpsuits also, or ಕೊಟ್ಟಿರೋ accessories ಎಲ್ಲ ಒಂದಕ್ಕೊಂದು ಎಷ್ಟು ಮ್ಯಾಚ್ ಆಯ್ತಂದ್ರೆ ನನಗೆ ಅಷ್ಟು ಇಷ್ಟ ಆಯ್ತು. ನನಗೊಂದೇನು ಇಷ್ಟ ಆಯ್ತಂದ್ರೆ you don't have to stitch it individually. They have these they're already tight fitted, and ನೀವು ಬೇಕಂದ್ರೆ ನೀವು ಅದನ್ನು ಲೂಸ್ ಮಾಡ್ಕೊಬೋದು. You have these elastics which sits perfectly for your size, so you don't have to worry about being self-consciousness. ಮಾನ್ಸೂನ್ ಅಲ್ಲಿ ಒಂದು 10 ಟಿಪ್ಸ್ ಕೊಡ್ತೀನಿ, ಅದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಿಮ್ ಟಾಪ್ ಟು ಬಾಟಮ್, ವೆದರ್ ಇಟ್ ಇಸ್ ವೆನ್ ಇಟ್ ಕಮ್ಸ್ ಟು ದ ಕ್ಲೋತ್ಸ್, ಬೂಟ್ಸ್, ಶೂಸ್, ಹೇರ್, ಎಲ್ಲ ನೀವು ಟಿಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇಫ್ ಯು ವಾಂಟ್ ಟು ಲುಕ್ ದ ಬೆಸ್ಟ್ ಇನ್ ಮಾನ್ಸೂನ್. ಸೊ ಹಾಗಾಗಿ ಫಸ್ಟ್ ನಿಮ್ ಹೇರ್ ಸ್ಟೈಲ್, ಮೋಸ್ಟ್ ಆಫ್ ಇಟ್ ನಿಮ್ಗೆ ಡ್ರೈ ಇರುತ್ತೆ ಮಾನ್ಸೂನ್ ಅಲ್ಲಿ, ತುಂಬಾ ಡ್ರೈ ಆಫ್ ಫಿಝಿ ಆಗೋಗುತ್ತೆ. ಸೊ ಯು ಪ್ರಿಫರ್ ಟು ಆಯಿಲ್ ಇಟ್ ಅಂಡ್ ಟೈ ಇಟ್. ಸೆಕೆಂಡ್ಲಿ ನಿಮ್ ಬೂಟ್ಸ್, ಸೊ ಕಲರ್ಫುಲ್ ಬೂಟ್ಸ್ ತಗೊಳ್ಳಿ, ನಿಮ್ ಡ್ರೆಸ್ಸಸ್ಗೆ ಮ್ಯಾಚ್ ಆಗುತ್ತೆ, ನಿಮ್ಗೆ ಕವರ್ ಆಗುತ್ತೆ. ನೀವು ಡ್ರೆಸ್ಸಸ್ ಅಲ್ಲಿ ನೀವು ಎಷ್ಟಾದ್ರೂ ಕಲರ್ಫುಲ್ ಇದ್ರು, ಬೂಟ್ಸ್ ಇಸ್ ಫಾರ್ ಮಾನ್ಸೂನ್. ಸೊ ನಿಮ್ ಡ್ರೆಸ್ಸಸ್ ಅಲ್ಲಿ ಮೋರ್ ಆಫ್ ಕಲರ್ಫುಲ್ ತಗೊಳ್ಳಿ, ತುಂಬಾ ರೇಡಿಯಂ ಕಲರ್ಸ್ ತಗೊಳ್ಳಿ. ಆ ಮಾನ್ಸೂನ್ ಅಲ್ಲಿ ನೀವು ಕೋಟ್ಸ್ ಬ್ಲ್ಯಾಕ್, ಬ್ರೌನ್ ಅಲ್ಲಿ ನೀವು ಇನ್ನರ್ಸ್ ನೀವು ಜಾಕೆಟ್, ನೀವು ಡ್ರೆಸ್ ಹಾಕೊಂತೀರಾ, ಇಲ್ಲ ಟಿ ಶರ್ಟ್ ಹಾಕೊಂತೀರಾ, ಕ್ರಾಪ್ ಟಾಪ್ ಹಾಕೊಂತೀರಾ, ಅದನ್ನ ಕಲರ್ಫುಲ್ ಆಗಿ ಪ್ರಿಫರ್ ಮಾಡಿ. ಮತ್ತೆ ವೆನ್ ಇಟ್ ಕಮ್ಸ್ ಟು ಗ್ಯಾಡ್ಜೆಟ್ಸ್, ಮೋಸ್ಟ್ ಆಫ್ ದೆಮ್ ಪ್ರಿಫರ್ ವಾಟರ್ ಪ್ರೂಫ್, ಬಿಕಾಸ್ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ವಾಟರ್ ಪ್ರೂಫ್ ತಗೊಂಡ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡಿದ್ರಲ್ವಾ ನಂದು ಟಾಪ್ 10 ಕಾಸ್ಟ್ಯೂಮ್ಸ್, ಕಲರ್ಫುಲ್, ಟ್ರೆಂಡಿ, ಚೆನ್ನಾಗಿತ್ತಲ್ವಾ? ನಿಮ್ಗೆ ಇಷ್ಟ ಆದ್ರೆ ಅದನ್ನ ಆ ತರ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ನೀವು ಡೆಫಿನೆಟ್ ಆಗಿ ನಿಮ್ ಮಾನ್ಸೂನ್ ಸೀಸನ್ ನ ಪಕೋಡ ಜೊತೆ ಎಂಜಾಯ್ ಮಾಡಿ. ಉಡುಗೆ ಅನ್ನೋದು ಅದೊಂದು ಚಿತ್ತಾರ, ಅದು ಹೆಂಗೆಳೆಯರ ಅಂದವನ್ನ ತೆರೆದಿಡುತ್ತದೆ. ಆ ಕಾರಣದಿಂದಲೇ ನಾವು ಧರಿಸುವ ಉಡುಗೆಗಳು ನಮ್ಮನ್ನ ಅಭಿವ್ಯಕ್ತಿಗೊಳಿಸುತ್ತವೆ. ಸೀಸನ್ಗೆ ತಕ್ಕಂತೆ ನಮ್ಮ ಫ್ಯಾಷನ್ ಟೇಸ್ಟ್ ಅಪ್ಡೇಟ್ ಆಗಬೇಕು. ಆ ಮೂಲಕ ನಮ್ಮ ಲಿವಿಂಗ್ ಸ್ಟೈಲ್ ವಿಭಿನ್ನವಾಗಿರ್ಬೇಕು. ಇದು ಎಲ್ಲಾ ಕಡೆಯಲ್ಲೂ ನಮಗೆ ಗೌರವ ಮತ್ತು ಪ್ರೀತಿ ತಂದುಕೊಡುತ್ತದೆ. ಸೊ ಈ ಟಾಪ್ 10 ಮಾನ್ಸೂನ್ ಕಲೆಕ್ಷನ್ಸ್ ನಿಮ್ಗೆ ಇಷ್ಟವಾಯ್ತು ಅಂತ ಭಾವಿಸ್ತೇವೆ. ಇದಾಗಿತ್ತು ಇವತ್ತಿನ ಲೇಡೀಸ್ ಫಸ್ಟ್. ನಾಳೆ ಮತ್ತೆ ಭೇಟಿಯಾಗೋಣ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.